ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ವಸುದೇವ ಕುಟುಂಬ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅಜಯ್ ಮತ್ತು ಅವ್ರ ಅಮ್ಮ ಮತ್ತು ಅವನ ಹೆಂಡತಿ, ಅವ್ರ ಮಾವ ಇಷ್ಟು ಜನ ಸೇರಿಕೊಂಡು ಪಾಪ ಸ್ವಾತಿ ಅಪ್ಪನ ಮನೆಯಲ್ಲಿ ಅವರು ಚಕ್ಲಿ, ಗರ್ಜಿಕಾಯಿ, ನಿಪ್ಪಟ್ಟು ಇಂಥವೆಲ್ಲ ಮಾಡಿಬಿಟ್ಟು ಪ್ಯಾಕಿಂಗ್ ಮಾಡಿ ಈವೆಂಟ್ ಅವ್ರಿಗೆ ಕಳಿಸೋದು ಅಂತ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಕಲ್ಲು ಹಾಕಬೇಕು ಅಂತೇಳಿ ಇವರು ಐಡಿಯಾ ಮಾಡಿಬಿಟ್ಟು ಅವ್ರನ್ನೇ ಡೀಲರ್ಸನ್ನೇ ಹುಡ್ಕೊಂಡು ಹೋಗಿ ಅಲ್ಲಿ ನಾವು ರೆಡಿ ಆದಮೇಲೆ ನಾವು ತೊಗೊಳ್ಳೋದಿಲ್ಲ, ನಮಗೆ ಬೇಕಾಗಿಲ್ಲ, ನಮ್ಮ ಹುಡುಗಿ ಓಡೋಗ್ಬಿಟ್ಲು, ಯಾರ ಜೊತೆನೋ ಹೊರಟೋಗ್ಬಿಟ್ಲು ಅಂತ ಹಿಂಗೆಲ್ಲ ಹೇಳಿ ಪಾಪ ಅವ್ರ ಭವಿಷ್ಯನೇ ಹಾಳು ಮಾಡೋ ಸ್ಥಿತಿಗೆ ತಂದುಬಿಟ್ಟಿದ್ದಾರೆ. ಇವಾಗ ಅವರಂತೂ ಮನೆ ಒಳಗಡೆ ಗೊಳೋ ಅಂತ ಅಳೋಷ್ಟು ಪಜಿತಿ ತಂದುಬಿಟ್ಟಿದ್ದಾರೆ. ಅವರಿಗೆ ಅಲ್ಲಿ ಖುಷಿಯೋ ಖುಷಿ, ಹಂಗಾಯ್ತಲ್ಲ ನಾವು ಅವರು ದುಡ್ಡು ಕೊಟ್ಬಿಟ್ಟು ಆ ಥರ ಹೇಳಿಸಿ ಅದನ್ನೇ ಕ್ಯಾನ್ಸಲ್ ಮಾಡಿಸಿರೋದು. ಇದು ಪಾಪ ಇವ್ರಿಗೆ ಗೊತ್ತಾಗಿಲ್ಲ. ಏನೋ ಒಂದು ಒಳ್ಳೆ ಆರ್ಡರ್ ಸಿಕ್ತಲ್ಲ, ಮಾಡಿದ್ರೆ ನಮಗೂ ಒಳ್ಳೇದಾಗುತ್ತೆ ಅಂತ ಎಲ್ಲ ದೇವ್ರ ಹತ್ರ ಬೇಡ್ಕೊಂಡು ಎಲ್ಲ ಇದು ಬಟ್ಟೆ ಹೊಲ್ಕೊಂಡೆ ಜೀವನ ಮಾಡೋಕ್ಕಾಗುತ್ತಾ, ಇದರಲ್ಲೂ ನಾವು ಮಾಡ್ಬೋದು ಅನ್ನೋದನ್ನು ತೋರಿಸೋಣ ಅಂಥೇಳಿ ಎಲ್ಲ ಮಾತಾಡ್ಕೊಂಡು ಮಾಡಿದ್ರೆ, ಇಲ್ಲಿ ನೋಡಿದ್ರೆ ಬೆಳಿಗ್ಗೆ 1 ಗಂಟೆಗೆ ಇರೋದು ಫಂಕ್ಷನ್ನು, 10 ಗಂಟೆಗೆ ಫೋನ್ ಮಾಡಿಬಿಟ್ಟು ಸರ್ ಎಲ್ಲ ರೆಡಿಯಾಗಿದೆ, ಪ್ಯಾಕಿಂಗ್ ಎಲ್ಲ ರೆಡಿಯಾಗಿದೆ, ಬಂದು ತಗೊಂಡೋಗಿ ಸರ್ ಅಂತಂದರೆ, ನಮಗೆ ಬೇಕಾಗಿಲ್ಲಮ್ಮ, ನಮ್ಮ ಹುಡುಗಿ ಅವನ ಜೊತೆನೇ ಓಡೋಗ್ಬಿಟ್ಲು, ನಾವು ನಿಲ್ಲಿಸ್ಬಿಟ್ಟಿದ್ದೀವಿ, ಬೇಕಾದರೆ ಏನಾರು ಮಾಡ್ಕೊಳ್ಳಿ, ಇಲ್ಲ ಚರಂಡಿಗೆ ಸುರಿರಿ ಅಂತ ಹೇಳ್ಬಿಡೋದ. ಅಯ್ಯೋ ದೇವರೇ, ಪಾಪ ಅವರು ಹೆಂಗಾಗಬೇಕು, ತಲೆ ಮೇಲೆ ಬಂಡೆ ಬಿದ್ದಂಗೆ ಆಗೋಯ್ತು. ಆಮೇಲೆ ಆಯಮ್ಮ ಅಷ್ಟು ಗೋಳಾಡ್ಕೊಂಡು ಅಳೋ ಪರಿಸ್ಥಿತಿ ತಂದುಬಿಟ್ರು. ಅದಾದಮೇಲೆ ಗೀತಾ ಬಂದು ಫೋನ್ ಇಸ್ಕೊಂಡು ಕೊಡೋ ಮೇಲೆ ನಾನು ಮಾತಾಡ್ತೀನಿ ಅಂತ ಅವಳು ಮಾತಾಡಿದ್ರು, ಅದೇ ಆನ್ಸರ್ ಮಾಡ್ದೆ, ಇಲ್ಲ ನಮಗೆ ಬೇಕಾಗಿಲ್ಲ, ತೊಗೊಂಡೋಗಿ ಯಾರಿಗಾರ ಕೊಡಿ, ಇಲ್ಲಾಂದರೆ ಚರಂಡಿ ಸುರಿದ್ಬಿಡಿ ಅಂತೇಳಿ. ಹೇಗಾಗಬೇಕು ಅಷ್ಟು ನೋಡಿ ಖರ್ಚು ಮಾಡಿ ಎಲ್ಲ ವೇಸ್ಟು, ಅಂದರೆ ಹೊಟ್ಟೆ ಉರಿದೋಗಲ್ವಾ. ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಪಾಪ. ಏನು ಮಾಡೋದು ಅಂತ ಅಜ್ಜಿ ತಾತ ಅವರೆಲ್ಲ ಖುಷಿ ಪಡ್ತಿರ್ತಾರೆ, ಹೆಂಗೋ ಇವತ್ತು ನೈಟೆಲ್ಲ ಮಾಡವ್ರೆ, ನಾಳೆ ಕಳಿಸೋದಲ್ವ ಅಂತೇಳ್ಬಿಟ್ಟು ತುಂಬ ಖುಷಿ ಪಡ್ತಿರ್ತಾರೆ. ಅದರಲ್ಲಿ ಸ್ವಾತಿ ನೋಡ್ಕೊಂಬರ್ತೀನಿ ಇವತ್ತು ಅಂತ ಬರ್ತಾಳೆ. ಬಂದಾಗ ಈ ಥರ ಪರಿಸ್ಥಿತಿ ಆಗಿರುತ್ತೆ, ತುಂಬ ನೊಂದ್ಕೋತಾಳೆ. ಹೋಗ್ಲಿ ಬಿಡಮ್ಮ, ದೇವ್ರು ಒಳ್ಳೇದಕ್ಕೇ ಹಿಂಗೆ ಮಾಡ್ತಾನೆ, ನೆಕ್ಸ್ಟ್ ಒಳ್ಳೇದಾಗುತ್ತೆ ಬಿಡಮ್ಮ ಅಂತ ಹೇಳ್ತಾಳೆ. ಆದ್ರೂ ಒಳಗಡೆನೇ ಕುದೀತಾ ಇರುತ್ತೆ, ಯಾರು ಇವನು, ಯಾರು ಹಿಂಗೆ ಮಾಡಿದ್ದು ಅಂತೇಳ್ಬಿಟ್ಟು. ಆದರೆ ಅವನನ್ನು ಹಿಡ್ಕೊಬೇಕಿತ್ತು, ಯಾಕೆ ಬಿಡ್ತಿದ್ದಾರೋ ಗೊತ್ತಿಲ್ಲ. ಅವ್ನು ಹಿಡ್ಕೊಂಡು ಅವನು ವಿಚಾರಿಸ್ಬೇಕಿತ್ತು. ಆರ್ಡ್ರ್ ಕೊಟ್ಟಾದಮೇಲೆ ನೀನು ಯಾಕೆ ಕ್ಯಾನ್ಸಲ್ ಮಾಡ್ತಿರೋದು ಫಸ್ಟೇ ಹೇಳಬೇಕು ಅಂತೇಳ್ಬಿಟ್ಟು. ಆಮೇಲೆ ಆಫೀಸಲ್ಲಿ ವಂಶಿ ಇರ್ತಾನೆ, ಅಲ್ಲೆಲ್ಲ ಮಾತುಕತೆ ಆಗಿ ಮತ್ತು ಮೀಟಿಂಗೆಲ್ಲ ಮುಗಿಸಿ ಅಲ್ಲಿಂದ ಬರ್ತಾನೆ. ಬಂದನು ಸೀದಾ ಮನೆಗೆ ಹೋಗಿ ಮನೆಯಿಂದ ಸ್ವಾತಿ ಎಲ್ಲಿ ಅಂತ ಕೇಳಿದವು. ಸ್ವಾತಿ ಅವ್ರ ಅಪ್ಪನ ಮನೆ ಹತ್ರ ಇದ್ದಾಳೆ ಅಂದರೆ ಇಲ್ಲಿಗೆ ಬಂದ. ಅವ್ನು ಬಂದಿದ್ದ ಉದ್ದೇಶ ಏನಪ್ಪ ಅಂದರೆ, ಒಂದು ಆರ್ಡ್ರ್ ಸಿಕ್ಕಿದೆ, ಕೊಟ್ಟು ಹೋಗೋಣ ಅಂತೇಳಿ. ಅದು ನೆನ್ನೆನೇ ಬಂದಿರುತ್ತೆ. ಮೋಸ್ಟ್ಲಿ ಅವನು ಆಫೀಸ್ ಬ್ಯುಸಿ ಲೈಫಲ್ಲಿ ಮರ್ತು ಬಿಟ್ಟಿರ್ತಾನೆ ವಂಶಿ. ಹಾಗಾಗಿ ಅವ್ನು ಮರ್ತೋಗಿತ್ತು. ಇವಾಗ ಅದನ್ನು ಹೇಳ್ಬಿಟ್ಟು ಹೋಗೋಣ ಅಂತ ಬಂದಾಗ ಇಲ್ಲಿ ಅಳಿಯಂದರೆ ಬನ್ನಿ ಅಂತೇಳಿ ಎಲ್ಲ ಇದು ಮಾಡಿದ್ರು. ಆಮೇಲೆ ಕೇಕೆಲ್ಲ ತಂದ್ಕೊಂಡಿದ್ರು ಇವತ್ತು ಹೊಸ್ತಲ್ಲ. ಎಲ್ಲ ಹೋದ್ಮೇಲೆ ಪಾರ್ಸಲೆಲ್ಲ ಹೋದ್ಮೇಲೆ ಕೇಕ್ ಕಟ್ ಮಾಡೋದು ಅಂತ ಆಗಿತ್ತು. ಅದರಲ್ಲಿ ಈ ಥರ ಮೋಸ ಆಗಿದ್ದು, ಹೇಳೋಂಗಿಲ್ಲ ಬಿಡೋಂಗಿಲ್ಲ. ಬನ್ನಿ ವಂಶಿಯವರೇ ಬನ್ನಿ ಅಂತೇಳಿ ಎಲ್ಲ ಸ್ವಾಗತ ಮಾಡಿ ಕರೀತಾರೆ. ಕರೆದು ಯಾಕೆ ಎಲ್ಲ ಒಂಥರ ಇದ್ದೀರಾ, ಎಲ್ಲ ಮಂಕಾಗಿದ್ದೀರಾ, ಯಾಕೆ ಅಂತ ವಿಚಾರಿಸ್ತಾನೆ. ಆವಾಗ ಇಲ್ಲ ಏನಿಲ್ಲ ಅಂತ ಏನಿಲ್ಲ ಅಂತ, ಇಲ್ಲ ಏನೋ ಆಗಿರ್ಬೋದು, ಯಾಕೆ ಪ್ಯಾಕಿಂಗ್ ಎಲ್ಲ ಆಗಿದೆ, ಯಾಕೆ ತಗೊಂಡೋಗಿಲ್ವಾ ಡೆಲಿವರಿ ಅಂತ, ಇಲ್ಲ ಅಂತ. ಆಗ ಸ್ವಾತಿ ಅಮ್ಮ ಹೇಳ್ಬಿಡ್ತಾಳೆ, ಯಾರು ಆರ್ಡ್ರ್ ಕೊಟ್ಬಿಟ್ಟು ಹಿಂಗೆ ಕ್ಯಾನ್ಸಲ್ ಮಾಡಿಬಿಟ್ಟ, ಏನು ಮಾಡೋದು, ಇಷ್ಟೆಲ್ಲ ವೇಸ್ಟೇ ಅಂತ. ಆವಾಗ ಅವನು ಹೇಳ್ತಾನೆ, ನಾಳೆ ಒಂದು ಆರ್ಡ್ರ್ ಇದೆ, ಅಲ್ಲಿಗೆ 10,000 ಜನಕ್ಕೆ ಬೇಕಂತೆ. ನೆನ್ನೆನೇ ಹೇಳಿದ್ದೆ, ನಾನು ಹೇಳೋದು ಮರ್ತೋದೆ. 10,000 ಜನಕ್ಕೆ ರೆಡಿ ಮಾಡಿ, ಅಡ್ವಾನ್ಸು ನೀವು ಇನ್ನೊಂದು ಸಲ ತೊಗೊಳ್ಳುವಾಗ ಅಡ್ವಾನ್ಸನ್ನು 3% ಇಸ್ಕೊಳ್ಳಿ, ಮತ್ತು ಅದರದ್ದು ಏನು ನೀವು ಹಾಕಿ ಮಾಡ್ತಿರೋ ಅದ್ರ ದುಡ್ಡಾರು ಅಲ್ಲಿ ಬಂದಿರುತ್ತೆ, ಹಿಂಗೆ ಮೋಸ ಮಾಡಿದಾಗ. ಇಲ್ಲಾಂದರೆ ಫುಲ್ ಅಮೌಂಟ್ ಕಟ್ಟಿಸ್ಕೊಂಡು ಆಮೇಲೆ ಬಿಟ್ಟರೆ ಅವನ ಹಣೆ ಬರ ಅಂದ್ಕೋಬೇಕು, ಸುಮ್ಮನಾಗಬೇಕು. ಈ ಥರ ಎಲ್ಲ ಮೋಸ ಮಾಡೋರಿಗೆ ಈ ಥರ ಮಾಡಬಾರ್ದು ಅಂತ ಹೇಳ್ತಾನೆ. ಹೌದು, ನೆಕ್ಸ್ಟ್ ಹಂಗೆ ಮಾಡಬೇಕು ಅಂತ ಇವರು ಮಾತಾಡಿಕೊಂಡು ಯೋಚನೆ ಮಾಡ್ತಿರ್ತಾರೆ. ಎಲ್ಲರೂ ಯೋಚನೆ ಮಾಡಿ ಆಯಿತು ಹಂಗೆ ಮಾಡ್ತೀವಿ ಅಂತೇಳಿ. ಸರಿ, ಇನ್ನೊಂದು ಆರ್ಡ್ರ್ ಸಿಕ್ತಲ್ಲ, ಅದ್ರ ಖುಷಿಗೆ ಬನ್ನಿ ಕೇಕ್ ಕಟ್ ಮಾಡೋಣ ಅಂತೇಳಿ ಮತ್ತೆ ಕೇಕ್ ಕಟ್ ಮಾಡೋಕ್ಕೆ ಹೋಗ್ತಾರೆ. ಕೇಕ್ ಕಟ್ ಮಾಡಿ
ಅಲ್ಲಿ ಸಖತ್ತಾಗಿ ಎಲ್ಲರನ್ನು ಕರೆದು ಕೇಕ್ ಕಟ್ ಮಾಡಿ ವಂಶಿನೇ ಎಲ್ಲರಿಗೂ ಕೊಡ್ತಾನೆ ಕೇಕನ್ನು, ತಿನ್ನಿ ಅಂತೇಳಿ, ಬೇಜಾರಾಗಿದ್ದಾರೆ ಅಂತೇಳಿ. ಆಗ ಅಜ್ಜಿ ಹೇಳುತ್ತೆ, ತಾಳಪ್ಪ ನಾನು ಹೇಳ್ತೀನಿ ಕರೆಕ್ಟಾಗಿ ಅಂತ, ಹಿಂಗೆ ಮಾಡ್ತೀವಿ ಅಂತ ತೊಗೊಂಡು ಹಿಂಗೆ ಮಾಡಿದ್ರು ಅಂತೇಳಿ. ಅವ್ರು ನಾನು ವಿಚಾರಿಸ್ಬೇಕಾಯ್ತು, ಯಾಕೆ ಸುಮ್ಮನೆ ಬಿಟ್ಟರೆ ಅಂತ ಕೇಳ್ತಾನೆ. ವಿಚಾರಿಸಲ್ಲಿ ಎಲ್ಲಿ ಹೋಗೋದು, ಯಾರು ಹೋಗೋದು ಅಂತ. ಸರಿ, ಒಳಗೆ ಇವನು ಬಿಡಲ್ಲ ವಂಶಿ, ವಿಚಾರಿಸ್ತಾನೆ. ಈಗ ಸದ್ಯಕ್ಕೆ ಇವ್ರಿಗೆ ಸಮಾಧಾನಕ್ಕೋಸ್ಕರ ಎಲ್ಲ ಯೋಚನೆ ಮಾಡಿ ಅಳ್ತಿದ್ದಾರಲ್ಲ ಅಂಥೇಳಿ ಇದು ಈವೆಂಟಿಂದು ಎಲ್ಲ ಹೇಳಿ 10,000 ಜನಕ್ಕೆ ರೆಡಿ ಮಾಡಿ ಅಂತೆಲ್ಲ ಹೇಳಿ ಖುಷಿಪಡಿಸಿ ಕೇಕ್ ಕಟ್ ಮಾಡಿಸಿ ಕೇಕೆಲ್ಲ ತಿನ್ನಿಸಿ. ಅವನು ತುಂಬ ಒಳ್ಳೆ ಹುಡುಗ. ಅಯ್ಯೋ ನೀನು ಎಷ್ಟು ಒಳ್ಳೆ ಹುಡುಗನಪ್ಪ ನೀನು ವಂಶಿ, ನೀನು ನಿಜವಾಗ್ಲೂ ನಮ್ಮ ಪಾಲಿನ ದೇವರು, ನೀನು ಇಲ್ಲ ಅಂದಿದ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಕಾಗಿತ್ತು, ಹಾಗೆ ಹೀಗೆ ಅಂತೆಲ್ಲ ಪಾಪ ತುಂಬಾ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ಎಲ್ಲರೂ ಕೂಡ ತುಂಬ ಯೋಚನೆ ಮಾಡಿ ತುಂಬಾ ಹೊಗಳ್ತಾರೆ. ಅತ್ತೆಯಿಂದ ಹಿಡಿದು ನಾದಿನಿರು, ಅಜ್ಜಿ, ಆಮೇಲೆ ಗೀತನ ಗಂಡ ಎಲ್ಲ ಹೊಗಳ್ತಾರೆ. ಎಲ್ಲರೂ ಒಳ್ಳೆಯದಾಯಿತು ಹೆಂಗೋ ಅಂತ. ಗೀತನ ಗಂಡ ಅವನು ಆ್ಯಕ್ಟಿಂಗಿಗೆ ಹೊರಟೋಗ್ಬಿಟ್ಟ. ಈಗ ಗೀತಾ ಇದು ಈ ಥರ ಫುಡ್ ಐಟಮ್ಸ್ ಮಾಡೋದು ಅಂತೇಳಿ ಎಲ್ಲ ಮಾತಾಡ್ಕೊಂಡು ಮಾಡ್ತಿದ್ದಾರೆ. ಸ್ವಾತಿ ಸ್ವಲ್ಪ ಬೆಂಬಲ ಕೊಡ್ತಿರ್ತಾಳೆ ಅವಾಗವಾಗ ಬಂದು. ಹೀಗೆ ಇವ್ರದ್ದು ಈ ಥರ ಪ್ಯಾಕಿಂಗ್ ಮಾಡಿ ಸೇಲಿಗೆ ಕಳಿಸೋದು ಅಂತ. ಇಲ್ಲಿ ಪ್ಯಾಕಿಂಗ್ ಮೇಲೆಲ್ಲ ವಂಶಿದೆ ರೊಟ್ಟಿ ಬಾಕ್ಸ್ ಮೇಲೆಲ್ಲ ವಂಶಿದೆ ಕಟೌಟ್ ಎಲ್ಲ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಅವರು ಪಾಪ ಬೇಜಾರು ಮಾಡ್ಕೊಳ್ಳೋದು ಬೇಡ ಅಂತೇಳಿ ಒಳ್ಳೆ ಆರ್ಡ್ರ್ ಸಿಕ್ಕಿದೆ ದೇವದಾಯಿಂದ. ಆ ಆರ್ಡ್ರನ್ನ ಅವ್ರು ಫಾಲೋ ಮಾಡ್ಕೊಂಡು ಹೋದರೆ ಇನ್ನು ಮುಂದೆ ತುಂಬ ಒಳ್ಳೆಯ ಭವಿಷ್ಯ ಬರುತ್ತೆ. ಏನೂ ಆಗಲ್ಲ, ನೀವು ಅತ್ತೆ ಯೋಚನೆ ಮಾಡಬೇಡಿ ಅತ್ತೆ, ನೀವು ಸುಮ್ಮನೆ ಇರಿ, ಇನ್ನೂ ಅದಕ್ಕಿಂತ ದೊಡ್ಡ ಆರ್ಡ್ರೇ ಸಿಕ್ಕಿದೆಯಲ್ಲ, ಅದಕ್ಕೆ ಯಾಕೆ ಯೋಚನೆ ಮಾಡಬೇಕು ಅಂತೇಳಿ ವಂಶಿ ಸಮಾಧಾನ ಮಾಡಿ ಅವ್ರಿಗೆಲ್ಲ. ಇವರು ಅಜಯ್ ಮತ್ತು ರಾಗಿಣಿ ಅವರಮ್ಮ ಫಸ್ಟು ನೋಡಬೇಕು, ಏನಾಗಿದೆ ಅಂತ ನೋಡಬೇಕು, ಅಲ್ಲೆಷ್ಟು ಗೋಳಾಡ್ತಿದ್ದಾರೆ ಅಂತ ನೋಡಬೇಕು ಅಂತ ಪಶುಪತಿಯವರೆಲ್ಲ ಆ ಥರ ಅಂದ್ಕೊಂಡು ಬರ್ತಾಯಿದ್ದಾರೆ. ಅಷ್ಟರೊಳಗೆ ಇವ್ರಿಗೆ ಒಂದು ಒಳ್ಳೆ ಆರ್ಡ್ರ್ ಸಿಕ್ಕಿದೆ, ಖುಷಿಯಾಗಿದ್ದಾರೆ. ಅವರು ಅಲ್ಲೂ ದುಡ್ಡು ಕಳ್ಕೊಂಡ್ರು, ಇಲ್ಲೂ ದುಡ್ಡು ಕಳ್ಕೊಂಡ್ರು, ಆ ಥರ ಆಗುತ್ತೆ. ಇವ್ರದ್ದು ಚಕ್ಲಿ ಅಂಥವೆಲ್ಲ ನಿಪ್ಪಟ್ಟು ಚಕ್ಲಿ ಅಲ್ವಾ, ಒಂದು ವಾರ ಎಲ್ಲ ವೆಯ್ಟ್ ಮಾಡ್ಬೋದು, ತಡೀತವೆ. ಒಂದು ವಾರಕ್ಕೆಲ್ಲ ಸೇಲ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಇವರು ಏನು ಭಯಪಡೋ ಅಂತ ಇದಿಲ್ಲ. ಆದರೆ ಅಷ್ಟೊಂದು ರಾಶಿ ಯಾರಿಗೆ ಕೊಡೋದು ಅನ್ನೋದು ಅವ್ರ ಚಿಂತೆ ಆಗಿತ್ತು ಅಷ್ಟೇ. ಈಗೇನಿಲ್ಲ, ತೊಂದರೆ ಇಲ್ಲ, ಎಲ್ಲ ಸುಖಾಂತವಾಗಾಯಿತು. ಬಟ್ ಎಲ್ಲರೂ ಖುಷಿಯಾದರು. ಅಜ್ಜಿಯಿಂದ ಮೊಮ್ಮಕ್ಕಳು, ಸೊಸೆ ಎಲ್ಲರೂ ಖುಷಿಯಾದರು. ಮತ್ತು ವಂಶಿಯಿಂದರು ಎಲ್ಲರೂ ಸಂತೋಷವಾಗಿರೋ ಹಾಗೆ ವಂಶಿ ಮಾಡ್ತಾನೆ. ಅದೊಂದು ಅವರಿಗೆ ಕಾನ್ಫಿಡೆಂಟ್ ಇದೆ. ಹಾಗಾಗ್ಬಿಟ್ಟು ಯಾವುದೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಾಗುತ್ತೆ ಅನ್ನೋದು ಅವರಿಗೆ. ವಂಶಿ ಕೈ ಬಿಡಲ್ಲ ಅನ್ನೋದು ಚೆನ್ನಾಗಿ ಗೊತ್ತು. ಹೀಗೆ ಇಲ್ಲಿ ಮಾತಾಡ್ತಾ ಅಷ್ಟೆಲ್ಲ ಆಯಿತು. ಆಮೇಲೆ ಅಜ್ಜಿ ಏನೋ ಬತ್ತಿ ಮಾಡ್ತಾ ಕೂತಿರುತ್ತೆ. ಗೀತಾ ಒಂದು ಪಾಸ್ಬುಕ್ ಹಿಡ್ಕೊಂಡು ನೋಡ್ತಾ ಇರ್ತಾಳೆ. ಅಜ್ಜಿ ಪಾಸ್ಬುಕ್ಕಲ್ಲಿ ಅಲ್ಲ ಕಣಮ್ಮ, ಪಾಸ್ಬುಕ್ಕಲ್ಲಿ ಅವತ್ತಿದ್ದ ದುಡ್ಡೇ ಇವತ್ತು ಇರುತ್ತೆ, ಅಲ್ಲೇನು ಎಕ್ಸ್ಟ್ರಾ ಬೆಳೆಯುತ್ತಾ? ಅದೇನು ಅದನ್ನೇ ನೋಡ್ತಾಯಿದ್ದೀನಿ ನಾನು, ಆ ಬೆಳಗ್ಗೆಯಿಂದ ನೋಡ್ತಾಯಿದ್ದೀನಿ, ಅದನ್ನೇ ನೋಡ್ತಾಯಿದ್ದೀಯಲ್ಲವ ಅಂತ ಗೀತಾ ಅಂತ ಕೇಳುತ್ತೆ ಅಜ್ಜಿ. ಅಲ್ಲ ಅಜ್ಜಿ, ಪಾಸ್ಬುಕ್ಕಲ್ಲಿ ದುಡ್ಡೇ ಇಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.